ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ 6ನೇ ತರಗತಿಯ ಸಂಪೂರ್ಣ ಸಮಾಜ ವಿಜ್ಞಾನದ 4ನೇ ಸರಣಿಯನ್ನು ಪ್ರಶ್ನೋತ್ತರಗಳ 4ನೇ ಸರಣಿಯನ್ನು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ 6ನೇ ತರಗತಿಯ ಪ್ರಶ್ನೋತ್ತರಗಳ 3 ಸರಣಿಯಾಗಿದೆ, 7ನೇ ತರಗತಿಯ ಪ್ರಶ್ನೋತ್ತರಗಳ 2 ಸರಣಿಯಾಗಿದೆ. ಹಾಗೆ 8, 9, 10ನೇ ತರಗತಿಯ ಪ್ರತಿಯೊಂದು ಕ್ಲಾಸ್ನಲ್ಲೂ 5 ಸರಣಿಗಳು ಆಗಿದ್ದಾವೆ. ಇವೆಲ್ಲವೂ ಸಹ ನಿಮ್ಮ TET ಎಕ್ಸಾಮ್ ಇನ್ನೇನು 5ರಿಂದ 6 ದಿನಗಳು ಮಾತ್ರ ನಿಮಗೆ ಓದಲಿಕ್ಕೆ ಅವಕಾಶ ಅಂತ ಸಿಗುವಂಥದ್ದು. ಈ ಟೈಮ್ನಲ್ಲಿ ರಿವಿಷನ್ಗಾಗಿ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಟೈಮನ್ನು ನೀವು ಸರಿಯಾಗಿ ಫಿಕ್ಸ್ ಮಾಡಿಕೊಂಡ್ರೆ ಇದರಿಂದ ಬಹಳಷ್ಟು ಕ್ವಶನ್ ಆನ್ಸರ್ಗಳನ್ನ ನೀವು ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಯಲ್ಲಿ ಸೈಕಾಲಜಿಯಲ್ಲೂ ಸಹ ಇದೇ ರೀತಿಯಾದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಲಾಸ್ಟ್ ಮಿನಿಟ್ ರಿವಿಷನ್ಗಳ ವಿಡಿಯೋ ಇದೆ, ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋ ಇದೆ, ಸೈನ್ಸ್ನ ವಿಡಿಯೋಸ್ಗಳಿದ್ದಾವೆ. ಇವೆಲ್ಲವೂ ಸಹ ನಿಮಗೆ TETಯಲ್ಲಿ 110+ ಸ್ಕೋರನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸಿದ್ದೇವೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೆ ಮೊದಲು ನೀವೇನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್ ಅಂದರೆ 301ನೇ ಪ್ರಶ್ನೆ ಇರುವಂಥದ್ದು. ಪ್ರಪಂಚದ ವಿಸ್ತೀರ್ಣದಲ್ಲಿ ಯುರೋಪ್ ಖಂಡದ ಸ್ಥಾನ 6ನೇ ಸ್ಥಾನ ಇದೆ. ಹೀಗೂ ಸಹ ಪ್ರಶ್ನೆ ಕೇಳ್ಬೋದು, ಅಥವಾ ಪ್ರಪಂಚದ 2ನೇ ಚಿಕ್ಕ ಖಂಡ ಯಾವುದು, 2ನೇ ಚಿಕ್ಕ ಖಂಡ ಯಾವುದು ಅಂತ ಕೇಳ್ಬೋದು. ಎರಡಕ್ಕೂ ಸರಿಯಾದಂತಹ ಉತ್ತರ ಯುರೋಪ್ ಖಂಡ. ನೆಕ್ಸ್ಟ್, ಯುರೋಪ್ ಖಂಡದಲ್ಲಿರುವ ಒಟ್ಟು ದೇಶಗಳ ಸಂಖ್ಯೆ 56 ದೇಶಗಳಿವೆ. ಏಷ್ಯಾ ಪ್ರಪಂಚದ ದೊಡ್ಡ ಖಂಡ ಆದರೂ ಅಲ್ಲಿ ಇರುವಂಥದ್ದು 48 ದೇಶಗಳು ಮಾತ್ರ. ದೇಶಗಳು ದೊಡ್ಡ ದೇಶಗಳಿರುವಂಥದ್ದು. ಆದರೆ ಯುರೋಪ್ ಖಂಡದಲ್ಲಿ 6ನೇ ಖಂಡ, 2ನೇ ಚಿಕ್ಕ ಖಂಡ ಆದರೂ ಅಲ್ಲಿ 56 ದೇಶಗಳು ಇದ್ದಾವೆ. ನೆಕ್ಸ್ಟ್, ಯುರೋಪಿನ ಅಕ್ಷಾಂಶಿಕ ವಿಸ್ತೀರ್ಣ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಅಕ್ಷಾಂಶಿಕವಾಗಿ ಹಬ್ಬಿದೆ. ಹಾಗೆ ರೇಖಾಂಶಿಕ ವಿಸ್ತೀರ್ಣವನ್ನು ನೋಡ್ತಾ ಹೋದರೆ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಇರುವಂಥದ್ದು. ಇಂಗ್ಲೆಂಡಿನ ಗ್ರೀನ್ವಿಚ್ ನಗರದ ಮೇಲೆ ಪ್ರಧಾನ ರೇಖಾಂಶ 0 ಡಿಗ್ರಿ ಪ್ರಧಾನ ರೇಖಾಂಶ ಆದೋಗಿದೆ. ಹಾಗಾಗಿ ಪಶ್ಚಿಮ ಮತ್ತು ಪೂರ್ವ 2 ರೇಖಾಂಶಗಳ ಮಧ್ಯೆ ಯುರೋಪ್ ಖಂಡ ಹಬ್ಬಿದೆ, ಆದರೆ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಇರುವಂಥದ್ದು. ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ 10.4 ಮಿಲಿಯನ್ ಚದರ್ ಕಿಲೋಮೀಟರ್ಗಳು. ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ. ಪೃಥ್ವಿಯ ಒಟ್ಟು ವಿಸ್ತೀರ್ಣದಲ್ಲಿ ಯುರೋಪ್ ಖಂಡದ ಭಾಗ 7% ಭಾಗ. ಯುರೋಪ್ ಖಂಡವನ್ನು ನೀರಿನಿಂದ ಆವರಿಸಿದ 3 ಭಾಗಗಳು. ಉತ್ತರದಲ್ಲಿ ಬೇರೆಂಟ್ ಸಮುದ್ರ ಇದೆ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ಇದೆ, ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ. ಇನ್ನು ಪೂರ್ವ ಭಾಗಕ್ಕೆ ಬಂದರೆ ಏಷ್ಯಾ ಖಂಡದಿಂದ ಸುತ್ತುವರಿದಿದೆ. ಏಷ್ಯಾದ ದಕ್ಷಿಣ ಭಾಗದಲ್ಲಿ ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಯುರೋಪ್ ಖಂಡ ಇದ್ದರೆ ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಇರುವಂಥದ್ದು. ಯುರೋಪ್ ಖಂಡದ ಅತಿ ಎತ್ತರವಾದ ಬಿಂದು ಕಕಾಸಸ್ ಪರ್ವತ ಸರಣಿಯ ಮೌಂಟ್ ಎಲ್ಬ್ರುಸ್ ಶಿಖರ ಆಗಿದೆ. ಯುರೋಪಿನ ಅತ್ಯಂತ ತಗ್ಗಾದ ಸ್ಥಳ ಕ್ಯಾಸ್ಪಿಯನ್ ಸಮುದ್ರ. ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಎಂದು ಕರೆಯುವಂಥದ್ದು ಯುರೋಪ್ ಖಂಡವನ್ನು. ಯಾಕೆ ಕರೀತಾರೆ? ಯುರೋಪ್ ಖಂಡದಲ್ಲಿ ಅನೇಕ ಪರ್ಯಾಯ ದ್ವೀಪಗಳಿವೆ. ಹಾಗೆ ಸ್ವತಃ ಯುರೋಪ್ ಖಂಡವೂ ಕೂಡ ಏಷ್ಯಾದ ಪರ್ಯಾಯ ದ್ವೀಪ ಆಗಿದೆ. ಹಾಗಾಗಿ ಇದನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಯುರೋಪ್ ಖಂಡವನ್ನು ಕರೀತಾರೆ. ಯುರೋಪ್ ಖಂಡ ಹೊಂದಿದ ಸಮುದ್ರ ತೀರದ ಒಟ್ಟು ಉದ್ದ 80,500 ಕಿಲೋಮೀಟರ್ಗಳಷ್ಟು ಉದ್ದವಾದ ಸಮುದ್ರ ತೀರವನ್ನು, ಸಾಗರ ತೀರವನ್ನು ಯುರೋಪ್ ಖಂಡ ಹೊಂದಿದೆ. ಯುರೋಪಿನ ವಾಯುವ್ಯದ ಎತ್ತರ ಭಾಗಗಳಲ್ಲಿನ ಎತ್ತರವಾದಂತಹ ಶಿಖರ ಗೋಲ್ಡೋ ಪಿಗೆನ್. ಕೇಂದ್ರದ ತಗ್ಗು ಭಾಗಗಳು ಎಂದು ಕರೆಯಲಾಗುವ ಯುರೋಪಿನ ಪ್ರಾಕೃತಿಕ ವಿಭಾಗ ಉತ್ತರ ಯುರೋಪಿನ ಮೈದಾನಗಳನ್ನು ಕರೀತಾರೆ. ಉತ್ತರ ಯುರೋಪ್ ಮೈದಾನ ವಿಸ್ತರಿಸಿರುವಂಥದ್ದು ಪಶ್ಚಿಮ ಅಟ್ಲಾಂಟಿಕ್ ತೀರದವರೆಗೆ ವಿಸ್ತರಿಸಿಕೊಂಡಿದೆ. ನೆಕ್ಸ್ಟ್, ಯುರೋಪಿನ ದಕ್ಷಿಣ ಪರ್ವತಗಳನ್ನು ಕರೆಯುವಂಥದ್ದು ಆಲ್ಪೈನ್ ಪರ್ವತಗಳ ಭಾಗ ಅಂತ ಹೇಳಿ ದಕ್ಷಿಣದ ಪರ್ವತಗಳನ್ನು ಕರೀತಾರೆ. ಆಲ್ಪೈನ್ ಪರ್ವತ ಭಾಗಗಳಲ್ಲಿರುವಂತಹ ಪರ್ವತ ಸರಣಿಗಳಂದರೆ ಸಿಯರ್ರಾ ಮೊರೆನ್ ಪರ್ವತ ಮತ್ತು ಪಿರನೀಸ್ ಪರ್ವತ. ಈ 2 ಪರ್ವತ ಸರಣಿಗಳು ಆಲ್ಪೈನ್ ಪರ್ವತ ಭಾಗಗಳಲ್ಲಿ ಇರುವಂಥದ್ದು. ಯುರೋಪ್ ಖಂಡದ ಮಡಿಕೆ ಪರ್ವತಗಳು ಅಂತ ಕರೆದ್ರೆ ಅದು ಆಲ್ಪೈನ್ ಪರ್ವತಗಳ ಭಾಗವನ್ನು ಯುರೋಪ್ ಖಂಡದಲ್ಲಿರುವಂತಹ ಮಡಿಕೆ ಪರ್ವತಗಳು ಅಂತ ಕರೆದಿರುವಂಥದ್ದು. ನೆಕ್ಸ್ಟ್, ಆಲ್ಪೈನ್ ಪರ್ವತದಲ್ಲಿ ಎತ್ತರವಾದಂಥ ಶಿಖರ
ಮೌಂಟ್ ಬ್ಯಾಂಕ್ ಅನ್ನುವಂಥದ್ದು ಆಲ್ಪೈನ್ ಪರ್ವತದಲ್ಲಿ. ಯುರೋಪಿನದೇ ಎತ್ತರವಾದಂಥ ಶಿಖರ ಅಂದರೆ ಮೌಂಟ್ ಎಲ್ಬ್ರುಸ್ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಬೇಕು. ಅದಾದಾಗ ವಾಯುವ್ಯದ ಭಾಗದಲ್ಲಿ ಬಂದರೆ ಗೋಲ್ಡೋಪಿಗೆನ್ ಹೇಳುವಂಥದ್ದಿದೆ. ಆಲ್ಪೈನ್ ಭಾಗದಲ್ಲಿ ಬಂದರೆ ಮೌಂಟ್ ಬ್ಯಾಂಕ್ ಅನ್ನುವಂಥದ್ದಿದೆ. ನೆಕ್ಸ್ಟ್, ಯುರೋಪ್ ಖಂಡವು ಹೊಂದಿರುವ ವಾಯುಗುಣ ಸಮಶೀತೋಷ್ಣ ವಾಯುಗುಣ. ನಾವು ನೋಡಿದಾಗ ಯುರೋಪ್ ಖಂಡ 36 ಡಿಗ್ರಿಯಿಂದ 72 ಡಿಗ್ರಿಯವರೆಗೆ ಉತ್ತರ ಅಕ್ಷಾಂಶದಲ್ಲಿ ಹಬ್ಕೊಂಡಿದೆ. ನಮಗೆ ಗೊತ್ತೇ ಇದೆ 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 66.5 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಇರುವಂತಹ ಉಷ್ಣದ ಒಂದು ಪ್ರದೇಶವನ್ನು ನಾವು ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಹಾಗಾಗಿ ಯುರೋಪ್ ಖಂಡ ಸಂಪೂರ್ಣವಾಗಿ ಸಮಶೀತೋಷ್ಣ ವಲಯ ವಾಯುಗುಣ ಪ್ರದೇಶದಲ್ಲಿ ಇರುವಂಥದ್ದಾಗಿದೆ. ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣದ ಲಕ್ಷಣ: ಹಿತಕರವಾದ ಚಳಿಗಾಲ ಇರುತ್ತೆ, ತಂಪಾದ ಬೇಸಿಗೆ ಮತ್ತು ಸಾಕಷ್ಟು ಮಳೆ ಇರುತ್ತೆ, ಮೋಡ ಕವಿದ ಕಾವಲಗಳುಳ್ಳ ಹಗಲಿರುತ್ತೆ. ವಾಯುವ್ಯ ಯುರೋಪಿನ ಸಾಗರೀಯ ವಲಯದ ವಾಯುಗುಣ ಇದು. ಯುರೋಪಿನ ಖಂಡಾಂತರ ವಾಯುಗುಣ ಪ್ರದೇಶದ ಲಕ್ಷಣ: ಶೀತವುಳ್ಳ ಚಳಿಗಾಲ ಮತ್ತು ಬೆಚ್ಚನೆಯ ಬೇಸಿಗೆ. ಮೆಡಿಟರೇನಿಯನ್ ವಾಯುಗುಣದ ಪ್ರಮುಖ ಲಕ್ಷಣ: ಹೆಚ್ಚು ಉಷ್ಣಾಂಶ, ಶುಷ್ಕ ಮತ್ತು ಬಿಸಿಲಿನಿಂದ ಕೂಡಿದ ಬೇಸಿಗೆ ಹಾಗೂ ಸ್ವಲ್ಪ ಮಳೆ ಬೀಳುವ ಹಿತಕರವಾದಂಥ ಚಳಿಗಾಲ. ಬೇಸಿಗೆ ಹೇಗಿದೆ? ಅಧಿಕ ಉಷ್ಣಾಂಶ, ಶುಷ್ಕ ಮತ್ತು ತುಂಬ ಬಿಸಿಲಿನಿಂದ ಕೂಡಿರುತ್ತೆ. ಚಳಿಗಾಲ ಸ್ವಲ್ಪ ಮಳೆ ಬೀಳುವ ಹಿತಕರವಾಗಿರುತ್ತೆ. ಪರ್ವತ ವಾಯುಗುಣ ಪ್ರದೇಶ ಕಂಡುಬರುವ ಯುರೋಪಿನ ಪ್ರದೇಶಗಳು: ಆಲ್ಪೈನ್ ಮತ್ತು ಕಕಾಸಸ್ ಪರ್ವತ ಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಯುರೋಪಿನ ಪ್ರಮುಖ ಆಹಾರ ಬೆಳೆ ಗೋಧಿ. ಆಹಾರ ಬೆಳೆ ಯುರೋಪಿನ ಪ್ರಮುಖ ಆಹಾರ ಬೆಳೆ ಗೋಧಿಯಾಗಿದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬಟಾಟೆಯನ್ನು ಉತ್ಪಾದಿಸುವಂತಹ ಖಂಡ ಯುರೋಪ್ ಖಂಡ. ಯುರೋಪಿನ ಪ್ರಮುಖ ನಾರು ಬೆಳೆ ಅಂತ ಬಂದರೆ ಅಗಸೆ, ಇದು ಯುರೋಪಿನ ಪ್ರಮುಖ ನಾರು ಬೆಳೆಯಾಗಿದೆ. ನೆಕ್ಸ್ಟ್, ಇದು ಇರುವಂತಾಗಿದೆ ಯುರೋಪ್ ಖಂಡದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶ ನಾರ್ವೆ. ಮೀನುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ದೇಶ ಯುರೋಪ್ ಖಂಡದಲ್ಲಿ ಯಾವುದು ಅಂದರೆ ಅದು ನಾರ್ವೆ. ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳ ಬ್ರಿಟನ್. ಇದು ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳ ಆಗಿದೆ. ಫ್ರಾನ್ಸ್ನ ಕೈಗಾರಿಕಾ ಹೃದಯ ಅನ್ನುವಂಥದ್ದು ಪ್ಯಾರಿಸ್ ಕೈಗಾರಿಕಾ ವಲಯವನ್ನು ಕರೀತಾರೆ. ಹಾಗೆ ನೆಕ್ಸ್ಟ್, ಯುರೋಪ್ ಖಂಡದ ಒಟ್ಟು ಜನಸಂಖ್ಯೆ ಸುಮಾರು 742 ಮಿಲಿಯನ್ ಜನರಿದ್ದಾರೆ. ಯುರೋಪಿನಲ್ಲಿ ತೀವ್ರ ಅಭಿವೃದ್ಧಿ ಹೊಂದಿದ ನಗರ ನೆದರ್ಲ್ಯಾಂಡ್. ಯುರೋಪ್ನಲ್ಲಿ ತೀವ್ರವಾಗಿ ಅಭಿವೃದ್ಧಿ ಹೊಂದಂಥ ನಗರ ಅದು ನೆದರ್ಲ್ಯಾಂಡು. ಅಲ್ಲಿನ ಜನಸಾಂದ್ರತೆ ಎಷ್ಟಿರುತ್ತೆ? 950 ಜನ ಪ್ರತಿ ಚದರ ಕಿಲೋಮೀಟರ್ಗೆ ಇರುವಂಥದ್ದು. ಹಾಗೆ ಅತಿ ಕಡಿಮೆ ಜನಸಾಂದ್ರತೆ ಇರುವಂಥದ್ದು ಐಸ್ಲ್ಯಾಂಡ್ನಲ್ಲಿ. ಅದರ ಜನಸಾಂದ್ರತೆ 3 ಜನರು ಪ್ರತಿ ಚದರ ಕಿಲೋಮೀಟರ್ಗೆ. ನೆಕ್ಸ್ಟ್, ಬ್ಲ್ಯಾಕ್ ಫಾರೆಸ್ಟ್ ಎನ್ನುವಂಥದ್ದು ಇದೊಂದು ಪರ್ವತ ಪ್ರದೇಶ ಆಗಿದೆ. ಈ ಬ್ಲ್ಯಾಕ್ ಫಾರೆಸ್ಟ್ ಎಲ್ಲಿದೆ ಹಾಗಿದ್ರೆ? ಬ್ಲ್ಯಾಕ್ ಫಾರೆಸ್ಟ್ ದಕ್ಷಿಣ ಜರ್ಮನಿಯಲ್ಲಿ ಕಂಡುಬರುತ್ತೆ. ಇದೊಂದು ಪರ್ವತ ಪ್ರದೇಶ. ಇದರ ಒಳಭಾಗ ಕತ್ತಲಿಂದ ಕೂಡಿರೋದ್ರಿಂದ ಇದನ್ನು ಬ್ಲ್ಯಾಕ್ ಫಾರೆಸ್ಟ್ ಅಂತ ಹೇಳಿ ಕರೀತಾರೆ. ಪ್ರಪಂಚದ 2ನೇ ಅತ್ಯಂತ ದೊಡ್ಡದಾದಂತಹ ಖಂಡ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡವನ್ನು ಕರೆಯುವಂಥದ್ದು ಕತ್ತಲೆಯ ಖಂಡ ಅಂತ ಕರೀತಾರೆ. ಈ ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡ ಅಂತ ಕರೀಲಿಕ್ಕೆ ಕಾರಣ ಏನು ಅಂತ ನೋಡ್ತಾ ಇದ್ರೆ, ಆಫ್ರಿಕಾ ಖಂಡದ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸಿಕೊಂಡಿದೆ ಮತ್ತು ಉತ್ತರದಲ್ಲಿರುವಂತಹ ಸಹರಾ ಮರುಭೂಮಿ ಇದು ಹೊರ ಪ್ರಪಂಚಕ್ಕೆ ದೀರ್ಘ ಅವಧಿಯವರೆಗೂ ಶೋಧನೆಗೆ ಒಳಗಾಗದೆ ಉಳಿದಿರೋದ್ರಿಂದ ಇದನ್ನು ಕಗ್ಗತ್ತಲೆಯ ಖಂಡ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಆಫ್ರಿಕಾ ಖಂಡದಲ್ಲಿರುವಂತಹ ದೇಶಗಳ ಸಂಖ್ಯೆ 54 ದೇಶಗಳು ಇರುವಂಥದ್ದು. ಆಫ್ರಿಕಾ ಖಂಡದ ಅಕ್ಷಾಂಶದ ವಿಸ್ತೀರ್ಣವನ್ನು ನೋಡ್ತಾ ಹೋದರೆ 32 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಸರಿಸುಮಾರು ಉಷ್ಣವಲಯದಲ್ಲೇ ಈ ಒಂದು ಆಫ್ರಿಕಾ ಖಂಡ ಇರುವಂಥದ್ದು. ಆಫ್ರಿಕಾ ಖಂಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ, ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ, ಜೊತೆಗೆ ಸಮಭಾಜಕ ವೃತ್ತವೂ ಸಹ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವಂಥದ್ದು.
ಆಫ್ರಿಕಾ ಖಂಡದ ರೇಖಾಂಶದ ವಿಸ್ತೀರ್ಣ 17 ಡಿಗ್ರಿ ಪಶ್ಚಿಮದಿಂದ 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಹಾಗಾದರೆ 0 ಡಿಗ್ರಿ ಪ್ರಧಾನ ರೇಖಾಂಶವೂ ಸಹ ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಿದೆ. ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಎಂದು ಕರೆಯಲು ಕಾರಣ ಭೂಮಧ್ಯ ರೇಖೆ ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ನಾವು ಆಲ್ರೆಡಿ ನೋಡಿದಾಗೆ 30 ಡಿಗ್ರಿಯಿಂದ 35 ಡಿಗ್ರಿಯವರೆಗೆ ವಿಸ್ತೀರ್ಣದಲ್ಲಿ ಇದು ಅಕ್ಷಾಂಶದ ವಿಸ್ತೀರ್ಣದಲ್ಲಿ ಇದು ಇದೆ ಆಫ್ರಿಕಾ ಖಂಡ. ಹಾಗಾಗಿ ಈ ಭೂಮಧ್ಯ ರೇಖೆ ಹೆಚ್ಚು ಕಡಿಮೆಯಾಗಿ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಹಾಗಾಗಿ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಅಂತ ಹೇಳಿ ಕರೀತಾರೆ. ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ 30.4 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಆಫ್ರಿಕಾ ಖಂಡ ದಕ್ಷಿಣೋತ್ತರವಾಗಿ ಇರುವಂತಹ ಉದ್ದ 8,000 ಕಿಲೋಮೀಟರ್ಗಳು. ಹಾಗೆ ಪೂರ್ವ ಪಶ್ಚಿಮವಾಗಿ ಇರುವ ಆಫ್ರಿಕಾದ ಅಗಲ 7,400 ಕಿಲೋಮೀಟರ್ಗಳಾಗಿದ್ದಾವೆ. ನೆಕ್ಸ್ಟ್, ಆಫ್ರಿಕಾದ ಉತ್ತರ ತುದಿಯನ್ನು ಕರೆಯುವಂಥದ್ದು ಅಲ್-ಘಿರಮ್ ಹೇಳುವಂಥದ್ದು ಟುನಿಸಿಯಾ ಅದನಿ ಹತ್ರ ಇದೆ. ಅಲ್-ಘಿರಮ್ ಅನ್ನುವಂಥದ್ದು ಇದು ಆಫ್ರಿಕಾದ ಉತ್ತರದ ತುದಿಯಾಗಿದೆ. ಅದೇ ದಕ್ಷಿಣದ ತುದಿ ಅಂತ ಕರೆದ್ರೆ ಅಗುಲಾಸ್, ಮೌಂಟ್ ಅಗುಲಾಸ್ ಅಂತ ಹೇಳಿ ಸಹ ಇದನ್ನು ಕರೀತಾರೆ. ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು ಆಫ್ರಿಕಾದ ದಕ್ಷಿಣದ ತುದಿಯಾಗಿದೆ. ಆಫ್ರಿಕಾ ಖಂಡವನ್ನು ಸುತ್ತುವರೆದಿರುವ ಸಾಗರ ಅಥವಾ ಸಮುದ್ರಗಳು ಯಾವುವು ಅಂತ ನೋಡ್ತಾ ಹೋದರೆ, ಆಫ್ರಿಕಾ ಖಂಡದ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ, ಅಂದರೆ ಯುರೋಪಿನ ದಕ್ಷಿಣ ಭಾಗದಲ್ಲಿರುವಂತಹ ಮೆಡಿಟರೇನಿಯನ್ ಸಮುದ್ರ. ಹಾಗೆ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ, ಪೂರ್ವಕ್ಕೆ ಕೆಂಪು ಸಮುದ್ರ ಹಾಗೂ ಹಿಂದೂ ಮಹಾಸಾಗರ ದಕ್ಷಿಣದಲ್ಲಿ 4 ದಿಕ್ಕಿನಿಂದಲೂ ಸಹ ಸಾಗರಗಳಿಂದ ಸುತ್ತುವರೆದಿರುವಂಥದ್ದು. ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ, ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ, ಪೂರ್ವಕ್ಕೆ ಕೆಂಪು ಸಮುದ್ರ, ಹಾಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇರುವಂಥದ್ದು. ಆಫ್ರಿಕಾ ಖಂಡದ ಈಶಾನ್ಯ ಭಾಗವು ಈ ಪರ್ಯಾಯ ದ್ವೀಪದೊಂದಿಗೆ ಏಷ್ಯಾದೊಂದಿಗೆ ಜೋಡಣೆಯಾಗಿತ್ತು. ಸಿಯಾನ್ ಪರ್ಯಾಯ ದ್ವೀಪದೊಂದಿಗೆ ಜೋಡಣೆಯಾಗಿತ್ತು. ನಂತರ ಅದನ್ನು ಸೂಯೆಜ್ ಕಾಲುವೆಯ ಮಾಡಿ ಈ ಪರ್ಯಾಯ ದ್ವೀಪದ ಭೂಭಾಗವನ್ನು ತೆಗೆದು ಸೂಯೆಜ್ ಕಾಲುವೆಯನ್ನಾಗಿ ಮಾಡ್ತಾರೆ. ಈ ಮೂಲಕ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ನಡುವೆ ಜೋಡಣೆಯನ್ನು ಮಾಡಿ ಹಡಗು ಸಂಚಾರಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಆಫ್ರಿಕಾ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುವಂತಹ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ. ಆಫ್ರಿಕಾ ಖಂಡದ ಸಮುದ್ರ ತೀರದ ಉದ್ದ 30,500 ಕಿಲೋಮೀಟರ್ಗಳಷ್ಟು ಸಮುದ್ರ ತೀರವನ್ನು ಆಫ್ರಿಕಾ ಖಂಡ ಒಳಗೊಂಡಿದೆ. 2 ಸಾಮಾನ್ಯ ಸ್ತರಭಂಗಗಳು ಅಥವಾ 2 ತಗ್ಗುಗಳ ನಡುವಿನ ಭೂಭಾಗ ಕುಸಿಯುವುದರಿಂದ ನಿರ್ಮಾಣಗೊಂಡ ಸಪಾಟಾದ ತಳವುಳ್ಳ ಕಣಿವೆಯನ್ನು ಕರೆಯುವಂಥದ್ದು. 2 ಸಾಮಾನ್ಯ ಸ್ತರಭಂಗ ಅಥವಾ 2 ತಗ್ಗುಗಳ ನಡುವಿನ ಭೂಭಾಗ ಕುಸಿಯುವುದರಿಂದ ಉಂಟಾಗುವ ಸಪಾಟಾದ ತಳವುಳ್ಳ ಕಣಿವೆಯನ್ನು ಸೀಳು ಕಣಿವೆ ಅಂತ ಹೇಳಿ ಕರೀತಾರೆ. ಮಹಾಸೀಳು ಕಣಿವೆ ಇರುವಂಥದ್ದು ಆಫ್ರಿಕಾದಲ್ಲಿ. ಈ ಮಹಾಸೀಳು ಕಣಿವೆಯ ಉದ್ದ 6,900 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿದೆ. ಈ ಆಫ್ರಿಕಾದ ಮಹಾಸೀಳು ಕಣಿವೆ ಇರುವ ಆಕಾರ ಇಂಗ್ಲಿಷ್ ಅಕ್ಷರದ ವೈ ಆಕಾರದಲ್ಲಿ ಇದೆ. ಎಲ್ಲಿದೆ ಈ ಆಫ್ರಿಕಾದ ಮಹಾಸೀಳು ಕಣಿವೆ ಅನ್ನುವಂಥದ್ದನ್ನು ನೋಡಿದ್ರೆ, ದಕ್ಷಿಣ ಮೊಜಾಂಬಿಕ್ನಿಂದ ಪ್ರಾರಂಭ ಆಗಿ ಕೆಂಪು ಸಮುದ್ರದವರೆಗೂ ಸಹ ಈ ಮಹಾಸೀಳು ಕಣಿವೆ ಹಬ್ಬಿರುವಂಥದ್ದು. ಒಟ್ಟು 6,900 ಕಿಲೋಮೀಟರ್ಗಳಷ್ಟು ಹಬ್ಬಿದೆ ಇದು. ಪ್ರಪಂಚದಲ್ಲೇ ವಿಸ್ತಾರವಾದ ಜೌಗು ಭೂಮಿ ಇರುವಂಥದ್ದು ಆಫ್ರಿಕಾದ ಸುಡಾನ್ ತಗ್ಗು ಪ್ರದೇಶದಲ್ಲಿ. ಇಲ್ಲಿ ಪ್ರಪಂಚದಲ್ಲೇ ವಿಸ್ತಾರವಾದ ಜೌಗು ಭೂಮಿ ಇದೆ. ಆಫ್ರಿಕಾದ ಸುಡಾನ್ ತಗ್ಗು ಪ್ರದೇಶವನ್ನು ಕರೆಯುವಂಥದ್ದು ಸಡ್ ಅಂತ ಹೇಳಿ ಕರೀತಾರೆ ಈ ಒಂದು ತಗ್ಗು ಪ್ರದೇಶವನ್ನು. ನೆಕ್ಸ್ಟ್ ಇದು ನೈಜರ್ ನದಿ ಹಾದು ಹೋಗಿರುವ ಆಫ್ರಿಕಾದ ತಗ್ಗನ್ನು ಜೋಫ್ ತಗ್ಗು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಸೀಳು ಕಣಿವೆಯ ಪಶ್ಚಿಮಕ್ಕೆ ಇರುವಂತಹ ಸರೋವರಗಳು. ಆಫ್ರಿಕಾದ ಸರೋವರಗಳು, ಸೀಳು ಕಣಿವೆಯ ಪಶ್ಚಿಮಕ್ಕೆ ಇರುವಂತಹ ಸರೋವರಗಳು ಆಲ್ಬರ್ಟ್, ಎಡ್ವರ್ಡ್, ಕಿವು, ಟಾಂಗನಿಕಾ ಮತ್ತು ನ್ಯಾಸ. ಈ 5 ಸರೋವರಗಳು ಆಫ್ರಿಕಾದ ಮಹಾಸೀಳು ಕಣಿವೆ ಏನಿದೆ ಅದರ ಪಶ್ಚಿಮಕ್ಕೆ ಇರುವಂಥದ್ದು. ಹಾಗೆ ಪೂರ್ವಕ್ಕೆ ಇರುವಂತಹ ಸರೋವರಗಳು ರುಡಾಲ್ಫ್, ನಟ್ರೋನ್, ಯಾಸಿ. ಈ 3 ಸೀಳು ಕಣಿವೆಯ ಪೂರ್ವ ಭಾಗದಲ್ಲಿ ಇರುವಂತಹ ಸರೋವರಗಳಾಗಿದ್ದಾವೆ. ಪ್ರಪಂಚದ 2ನೇ ಆಳವಾದ ಸರೋವರ ಟಾಂಗನಿಕಾ ಸರೋವರ.
ಟಾಂಗನಿಕಾ ಸರೋವರದ ಆಳ 1436 ಕಿಲೋಮೀಟರ್ಗಳಷ್ಟು ಆಳವನ್ನು ಹೊಂದಿದೆ. ಆಫ್ರಿಕಾದ ದೊಡ್ಡ ಸರೋವರ ಅಂತ ನೋಡಿದ್ರೆ ವಿಕ್ಟೋರಿಯಾ ಸರೋವರ ಆಗಿದೆ. ವಿಕ್ಟೋರಿಯಾ ಸರೋವರದಲ್ಲಿ ಉಗಮವಾಗುವಂತಹ ನದಿ ನೈಲ್ ನದಿ, ಪ್ರಪಂಚದ ದೊಡ್ಡದಾದಂತಹ ನದಿ ಅಂತ ಕರೆಯುವಂತಹ ನೈಲ್ ನದಿ. ಆಫ್ರಿಕಾ ಖಂಡದಲ್ಲಿರುವಂತಹ ಮಡಿಕೆ ಪರ್ವತಗಳು ಅಟ್ಲಾಸ್ ಸರಣಿಯಲ್ಲಿರುವಂತಹ ಪರ್ವತಗಳು ಆಫ್ರಿಕಾ ಖಂಡದಲ್ಲಿರುವಂತಹ ಮಡಿಕೆ ಪರ್ವತಗಳು. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರವನ್ನು ಹೊಂದಿರುವ ಪರ್ವತ ಶ್ರೇಣಿ ಕಿಲಿಮಂಜಾರೋ ಪರ್ವತ ಶ್ರೇಣಿ. ಎತ್ತರವಾದಂತಹ ಶಿಖರ ಯಾವುದು ಅಂದ್ರೂ ಅದು ಸಹ ಕಿಲಿಮಂಜಾರೋ. ಕಿಲಿಮಂಜಾರೋ ಪರ್ವತ ಶ್ರೇಣಿಯ ಕಿಲಿಮಂಜಾರೋ ಶಿಖರವೇ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಆಗಿದೆ. ಆಫ್ರಿಕಾದ ಅತ್ಯಂತ ತಗ್ಗು ಪ್ರದೇಶ ಅನ್ನೋದನ್ನು ನೋಡಿದ್ರೆ ಅಸಲ್ ಸರೋವರ ಆಫ್ರಿಕಾದ ತಗ್ಗು ಪ್ರದೇಶ ಆಗಿದೆ. ನೆಕ್ಸ್ಟ್, 2 ವಿಶಾಲ ಭೂಭಾಗಗಳನ್ನು ಕೂಡಿಸುವ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಖಂಡ ಅಂತ ಹೇಳಿ ಕರೀತಾರೆ. 2 ಭೂಭಾಗಗಳನ್ನು ಸೇರಿಸ್ತಾ ಇದೆ, 2 ವಿಶಾಲವಾದ ಜಲರಾಶಿಗಳನ್ನು ಪ್ರತ್ಯೇಕಿಸ್ತಾ ಇದೆ ಅಂತದನ್ನು ಭೂಖಂಡ ಅಂತ ಹೇಳಿ ಕರೀತಾರೆ. ಆಫ್ರಿಕಾದ ಪ್ರಸಿದ್ಧ ಭೂಖಂಡ ಸುಯೆಜ್ ಭೂಖಂಡ, ಸಿಯಾನ್ ಪ್ರಸ್ಥಭೂಮಿಯ ಪ್ರದೇಶದಲ್ಲಿ ಇದ್ದಂತಹ ಸುಯೆಜ್ ಭೂಖಂಡ. ಇಲ್ಲಿ ನೆಕ್ಸ್ಟ್ ಸುಯೆಜ್ ಕಾಲುವೆಯನ್ನು ಮಾಡ್ತಾರೆ. ಕಾಲುವೆಯನ್ನು ಮಾಡಿ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನು ಜೋಡಣೆ ಮಾಡ್ತಾರೆ. ಸುಯೆಜ್ ಕಾಲುವೆ ಸಂಪರ್ಕಿಸುವ 2 ಜಲಭಾಗಗಳು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಈ ಮೂಲಕ ಹಡಗು ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ. ಜಗತ್ತಿನ ಅತ್ಯಂತ ಉದ್ದವಾದಂತಹ ನದಿ ನೈಲ್ ನದಿಯಾಗಿದೆ. ನೈಲ್ ನದಿಯ ಒಟ್ಟು ಉದ್ದ ಎಷ್ಟು ಅಂದರೆ 6650 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿಯುತ್ತೆ. ನೈಲ್ ನದಿ ಅಂತಿಮವಾಗಿ ಸೇರುವಂತಹ ಸಮುದ್ರ ಮೆಡಿಟರೇನಿಯನ್ ಸಮುದ್ರವನ್ನು ಹರಿಯುತ್ತೆ. ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತೆ. ನೈಲ್ ನದಿಯ ಎಡದಂಡೆಯ ಉಪನದಿ ಅಲ್ ಗಜಲ್ ಹೇಳುವಂಥದ್ದು. ಹಾಗೆ ಬಲದಂಡೆಯ ಉಪನದಿಗಳನ್ನು ನೋಡ್ತಾ ಹೋದರೆ ಸಬೂತ್, ನೀಲಿ ನೈಲ್ ಮತ್ತು ಅಟ್ಬಾರ 3 ಬಲದಂಡೆಯ ಉಪನದಿಗಳು. ನೀಲಿ ನೈಲ್ ನದಿ ಉಗಮಗೊಳ್ಳುವ ಸ್ಥಳ. ನೈಲ್ ನದಿ ವಿಕ್ಟೋರಿಯಾ ಸರೋವರದಲ್ಲಿ ಉಗಮಗೊಳ್ಳುತ್ತೆ. ಅದರ ಉಪನದಿಯಾದಂತಹ ನೀಲಿ ನೈಲ್ ನದಿ ಇದು ಥಾನಾ ಸರೋವರದಲ್ಲಿ ಉಗಮಗೊಳ್ಳುತ್ತೆ. ಬಿಳಿ ನೈಲ್ ನದಿಯನ್ನು ಸೇರಿಕೊಳ್ಳುವ ಜಾಗ ಯಾವುದಂದ್ರೆ ನೀಲಿ ನೈಲ್ ನದಿ ಬಿಳಿ ನೈಲ್ ನದಿಯನ್ನು ಸೇರಿಕೊಳ್ಳುವಂತಹ ಜಾಗ ಕಾರ್ಟೂಮ್ ಪ್ರದೇಶದಲ್ಲಿ. ನೈಲ್ ನದಿಗೆ ನಿರ್ಮಿಸಿದ ಅಣೆಕಟ್ಟುಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಅಣೆಕಟ್ಟು ಅಂತ ನೋಡ್ತಾ ಹೋದ್ರೆ ಅದು ಆಸ್ವಾನ್ ಅಣೆಕಟ್ಟು. ಆಫ್ರಿಕಾದ 2ನೇ ಉದ್ದದಾದಂಥ ನದಿ ಕಾಂಗೋ ಅಥವಾ ಜೈರೆ ನದಿ ಆಫ್ರಿಕಾದ 2ನೇ ಉದ್ದದಾದಂಥ ನದಿಯಾಗಿದೆ. ಕಾಂಗೋ ನದಿಯನ್ನು ಅದರ ಉಗಮ ಸ್ಥಾನದಲ್ಲಿ ಕರೆಯುವಂಥದ್ದು ಜನರು ಲುಆಪುಲಾ ಅಂತ ಹೇಳಿ ಕರೀತಾರೆ. ಕಾಂಗೋ ನದಿಯನ್ನು ಅದರ ಉಗಮ ಸ್ಥಾನದಲ್ಲಿ. ಕಾಂಗೋ ನದಿ ಉಗಮ ಹೊಂದುವಂತಹ ಸ್ಥಳ ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿ ಉಗಮಗೊಳ್ಳುತ್ತೆ. ನಂತರ ಉತ್ತರಾಭಿಮುಖವಾಗಿ ಹರಿದು ನಂತರ ಮತ್ತೆ ದಕ್ಷಿಣಕ್ಕೆ ತಿರುಗಿ ಸಮಭಾಜಕ ವೃತ್ತವನ್ನು 2 ಬಾರಿ ದಾಟುತ್ತೆ ಈ ಕಾಂಗೋ ನದಿ. ಕಾಂಗೋ ನದಿಯ ಹರಿವಿನ ದೂರ 4640 ಕಿಲೋಮೀಟರ್ಗಳು. ಕಾಂಗೋ ನದಿ ಕೊನೆಯಲ್ಲಿ ಸೇರುವಂತಹ ಸಾಗರ ಅಟ್ಲಾಂಟಿಕ್ ಸಾಗರವನ್ನು ಕೊನೆಯದಾಗಿ ಕಾಂಗೋ ನದಿ ಸೇರುತ್ತೆ. ಕಾಂಗೋ ನದಿಯಿಂದ ನಿರ್ಮಾಣಗೊಂಡಂತಹ ಪ್ರಮುಖ ಜಲಪಾತ ಲಿವಿಂಗ್ಸ್ಟನ್ ಜಲಪಾತ. ಇದು ಕಾಂಗೋ ನದಿಯಿಂದ ನಿರ್ಮಾಣಗೊಂಡಂತಹ ಒಂದು ಪ್ರಸಿದ್ಧ ಜಲಪಾತ ಆಗಿದೆ. ವಿಕ್ಟೋರಿಯಾ ಜಲಪಾತವನ್ನು ನಿರ್ಮಿಸಿದಂತಹ ನದಿ ಯಾವುದು? ವಿಕ್ಟೋರಿಯಾ ಜಲಪಾತವನ್ನು ಜಾಂಬೇಜಿ ನದಿಯು ನಿರ್ಮಿಸಿದೆ. ಹಾಗೆ ಜಾಂಬೇಜಿ ನದಿಯಿಂದ ನಿರ್ಮಾಣಗೊಂಡಂತಹ ಕಂದರ ಅಂದರೆ ಅದು ಕಬರಿ ಕಂದರ. ಗಿನಿಯ ಘೌಟಾ ಜಲೋನ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದುವ ಆಫ್ರಿಕಾದ ನದಿ ಸೆನೆಗಲ್ ನದಿ. ಇದು ಗಿನಿಯ ಸಮೀಪ ಉಗಮ ಹೊಂದುವಂತಹ ಆಫ್ರಿಕಾದ ಒಂದು ಪ್ರಮುಖ ನದಿಯಾಗಿದೆ. ಆಫ್ರಿಕಾ ಖಂಡದಲ್ಲಿರುವಂತಹ ವಾಯುಗುಣದ ಪ್ರಕಾರ ಉಷ್ಣವಲಯ, ಸಂಪೂರ್ಣವಾಗಿ ಉಷ್ಣವಲಯದಲ್ಲಿ ಇರುವಂಥದ್ದು ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದ ಅತ್ಯಂತ ತೇವದ ಪ್ರದೇಶ ಕ್ಯಾಮರೂನ್. ಇದು ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ ಆಗಿದೆ. ಸಮಭಾಜಕ ವೃತ್ತದ ತೇವು ಪ್ರದೇಶದ ಲಕ್ಷಣ
ಅತಿ ಶಾಖ ಮತ್ತು ಮಳೆಯಿಂದ ಕೂಡಿರುತ್ತೆ. ಸಮಭಾಜಕ ವೃತ್ತ ಅಂದಮೇಲೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವಂತಹ ಪ್ರದೇಶ ಈ ಸಮಭಾಜಕ ವೃತ್ತ. ಮತ್ತು ಅಲ್ಲಿ ಮಳೆಯ ಕಾಡುಗಳು ಅಧಿಕ ಆಗಿರೋದ್ರಿಂದ ಶಾಖವೂ ಅಷ್ಟೇ ಇರುತ್ತೆ, ಮಳೆಯೂ ಸಹ ಅಷ್ಟೇ ಬೀಳುತ್ತೆ. 250 ಸೆಂಟಿಮೀಟರ್ಗಿಂತಲೂ ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಾಗಿದ್ದಾವೆ ಇವು. ಸವನ್ನಾ ಮಾದರಿಯ ವಾಯುಗುಣ ಪ್ರದೇಶದ ಲಕ್ಷಣ: ಉಷ್ಣಾಂಶ ಹೆಚ್ಚು, ಹಾಗೆ ಬೇಸಿಗೆಯಲ್ಲಿ ಮಳೆಯೂ ಸಹ ಹೆಚ್ಚು. ಬೇಸಿಗೆಯಲ್ಲಿ ಉಷ್ಣಾಂಶವೂ ಹೆಚ್ಚಿರುತ್ತೆ, ಹಾಗೆ ಮಳೆಯೂ ಸಹ ಹೆಚ್ಚಿರುತ್ತೆ. ಉಷ್ಣವಲಯದ ಮರುಭೂಮಿ ಪ್ರದೇಶದ ವಾಯುಗುಣದ ಲಕ್ಷಣ ಏನಿದೆ? ಬೇಸಿಗೆ ಅತಿ ಉಷ್ಣ ಹಾಗೂ ಚಳಿಗಾಲದಲ್ಲಿ ತಂಪು, ವಿರಳವಾದಂತಹ ಮಳೆ ಬರುವಂಥದ್ದು. ಆಫ್ರಿಕಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶವನ್ನು ಕರೆಯುವಂಥದ್ದು ಉನ್ನತ ವೆಲ್ಡ್ಸ್ ಪ್ರದೇಶ ಅಂತ ಕರೀತಾರೆ. ಡಚ್ ಭಾಷೆಯಲ್ಲಿ ವೆಲ್ಡ್ಸ್ ಅಂದರೆ ಕ್ಷೇತ್ರ ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಆಫ್ರಿಕಾದ ಆರ್ದ್ರ ಉಪ ಉಷ್ಣವಲಯದ ವಾಯುಗುಣ ಪ್ರದೇಶದ ಲಕ್ಷಣ ಯಾವುದು? ಬೇಸಿಗೆಯಲ್ಲಿ ಅತಿ ಉಷ್ಣ ಮತ್ತು ಮಳೆಯಿಂದಲೂ, ಚಳಿಗಾಲದಲ್ಲಿ ತಂಪು ಮತ್ತು ಶುಷ್ಕತೆಯಿಂದ ಕೂಡಿರುತ್ತೆ. ನೆಕ್ಸ್ಟ್ 397ನೇ ಪ್ರಶ್ನೆ: ಶುಷ್ಕ ಚಳಿಗಾಲವುಳ್ಳ ಉಪ ಉಷ್ಣವಲಯದ ಲಕ್ಷಣ: ಅತಿಯಾದ ಶಾಖ ಮತ್ತು ಮಳೆ ಬೀಳುವ ಬೇಸಿಗೆ ಹಾಗೂ ಸೌಮ್ಯ ಮತ್ತು ಶುಷ್ಕತೆಯುಳ್ಳ ಚಳಿಗಾಲ. ಹೆಸರೇ ಹೇಳುತ್ತೆ ಶುಷ್ಕ ಚಳಿಗಾಲವುಳ್ಳ ಉಪ ಉಷ್ಣವಲಯದ ಲಕ್ಷಣ ಏನು ಅನ್ನುವಂಥದ್ದು. ಅಲ್ಲಿ ಶುಷ್ಕತೆಯುಳ್ಳ ಚಳಿಗಾಲವೇ ಇರುವಂಥದ್ದು. ನೈಲ್ ನದಿ ಬಯಲಿನಲ್ಲಿರುವಂತಹ ವಿಶೇಷ ಸಸ್ಯವರ್ಗವನ್ನು ಸಡ್ ಅಂತ ಹೇಳಿ ಕರೀತಾರೆ. ಮರುಭೂಮಿಯ ಹಡಗು ಅಂತ ಕರೆಯುವಂಥದ್ದು ಒಂಟೆಯನ್ನ. ಹಾಗೆ ಲಾಸ್ಟ್ 400ನೇ ಪ್ರಶ್ನೆ: ಪ್ರಪಂಚದಲ್ಲೇ ಜೀವಂತವಿರುವ ಅತ್ಯಂತ ದೊಡ್ಡದಾದಂತಹ ಪಕ್ಷಿ ಉಷ್ಟ್ರ ಪಕ್ಷಿ. ಇದು ಪ್ರಪಂಚದಲ್ಲೇ ಪ್ರೆಸೆಂಟ್ ಅಲ್ಲಿ ಜೀವಂತ ಇರುವಂತಹ ದೊಡ್ಡದಾದಂತಹ ಪಕ್ಷಿಯಾಗಿದೆ. ಒಟ್ಟು 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ 6ನೇ ತರಗತಿಯಕ್ಕೆ ಸಂಬಂಧಪಟ್ಟಂತಹ ಇನ್ನು 100 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಇದೇ ರೀತಿಯಾಗಿ 7ನೇ ತರಗತಿಯ 100 ಪ್ರಶ್ನೆಗಳ ಸಿರೀಸ್ಗಳನ್ನು ಹಾಕ್ತಾ ಇದ್ದೇವೆ. 8, 9, 10ರ ಸಿರೀಸ್ಗಳಾಗಿದ್ದಾವೆ. ಸೈಕಾಲಜಿಯ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗೆ ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಷನ್, ಒಂದು 6ರಿಂದ 7 ನಿಮಿಷಗಳಲ್ಲಿ 30 ಪ್ರಶ್ನೆಗಳನ್ನು ಒಳಗೊಂಡಂತಹ ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋಗಳನ್ನು ಸಹ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಸಹ ನಿಮ್ಮ TETಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥದ್ದನ್ನು ಹೇಳ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವಿಡಿಯೋವನ್ನು ನೋಡ್ತಾ ಇರೋದಕ್ಕೆ ಧನ್ಯವಾದಗಳು.